ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು, ಇತ್ತ ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಅನೇಕ ಮನೆಗಳಲ್ಲಿ ಕುಟುಂಬಸ್ಥರೆಲ್ಲ ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದರು. ನಂಜಪ್ಪ ಮಂಜುಳಾ ಅವರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಕುಟುಂಬದವರೆಲ್ಲ ಸೇರಿ ಸಡಗರ ಸಂಭ್ರಮದಿಂದ ಆಚರಿಸಿದರು. ಮಹಾಪಾಪ ಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮ ಸ್ವರೂಪಿಣಿ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾಗಶ್ರೀ ತ್ಯಾಗರಾಜ್ ಅವರು ಮಾತನಾಡಿ, ಯಾವ ಶಕ್ತಿಯು ಮಾತೃರೂಪದಲ್ಲಿ ಈ ಜಗತ್ತಿನಲ್ಲಿ ನೆಲೆಸಿರುತ್ತಾಳೋ ಅಂತಹ ಶಕ್ತಿಗೆ ಕೋಟಿ ಕೋಟಿ ನಮನಗಳನ್ನು ಹೇಳಿ ಇಂದು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಕುಟುಂಬಸ್ಥರೆಲ್ಲ ಸೇರಿ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಕೋರಿದರು. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಯಾವ ಶಕ್ತಿಯು ಮಾತೃರೂಪದಿಂದ ಈ ಜಗತ್ತಿನಲ್ಲಿ ನೆಲೆಸಿರುವಳೋ ಅಂತಹ ಶಕ್ತಿಗೆ ನಮ್ಮ ನಮನ ಅಂತ ಹೇಳಿ ಇವತ್ತು ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬ ಇದೆಯಲ್ಲ, ಇದು ನಕ್ಷತ್ರ ನೋಡ್ಕೊಂಡು ಮಾಡುವಂತ ಹಬ್ಬ ಅಲ್ಲ. ಇದು ನಿರ್ದಿಷ್ಟವಾದ ದಿನ ಮತ್ತು ನಿರ್ದಿಷ್ಟವಾದ ದಿನಾಂಕವನ್ನ ನೋಡಿ ಮಾಡುವಂತ ಒಂದು ಹಬ್ಬ. ಪ್ರತಿ ಶ್ರಾವಣ ಮಾಸದ ನಾಗರ ಪಂಚಮಿಯ ನಂತರ ಮತ್ತು ಪೌರ್ಣಿಮೆಯ ಮುಂಚೆ 2ನೇ ಶುಕ್ರವಾರ ನಾವೆಲ್ಲರೂ ಆ ವರಮಹಾಲಕ್ಷ್ಮಿ ತಾಯಿಯನ್ನ ಆರಾಧಿಸುವಂತಹ ಒಂದು ದಿನ. ಗೌರಿ ಕಾಲುವೆ ಶ್ರೀನಿವಾಸ್ ರಾಜೇಶ್ವರಿ ಅವರು ಮುಂಜಾನೆ ಎದ್ದು ಮುಡಿಯಿಟ್ಟು ಮನೆಯಲ್ಲಿ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಇಷ್ಟಾರ್ಥ ಸಿದ್ಧಿಗಾಗಿ ದೇವಿಯಲ್ಲಿ ಪ್ರಾರ್ಥಿಸಿದರು. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸುಮಾರಿಗೊಂದು 10 ವರ್ಷದಿಂದ ಮಾಡ್ತಾ ಇದ್ದೀನಿ. ಫಸ್ಟು ಇಷ್ಟು ಚೆನ್ನಾಗೇನು ಮಾಡ್ತಾ ಇರಲಿಲ್ಲ. ಆಮೇಲೆ ನೋಡಿ ಒಬ್ಬರ ಮನೆಯಿಂದ ನೋಡಿ ಮಾಡಿದ್ದು. ಈ ಚೆಂಬು ಇದು ನಾನೇ ಮಾಡಿದ್ದು. ಮುತ್ತಿನ ಹಾರಗಳಲ್ಲಿ ಆ ಮಣಿ ಎಲ್ಲ ತೆಗೆದುಬಿಟ್ಟು ಅದು ನಾನೇ ಮಾಡಿದ್ದು. ಇದು ನಾನೇ ಮಾಡಿದ್ದು. ಇದು ಪ್ರತಿಯೊಂದು ನನ್ನ ಕೈಯಿಂದಲೇ ಮಾಡಿರೋ ಅಂತ ಇದು. ಗೌರಿ ಕಾಲುವೆ ರಮ್ಯಾರವರ ಮನೆಯಲ್ಲಿ ದೇವರಿಗೆ ಬಗೆ ಬಗೆಯ ಅಲಂಕಾರಗಳೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ತೋರಿದರು. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮನೇಲೂ ಕೂಡ ನಾನು ಮದುವೆ ಆಗಿ 13 ವರ್ಷ ಆಯಿತು. 13 ವರ್ಷದಿಂದನೂ ವರಮಹಾಲಕ್ಷ್ಮಿ ಹಬ್ಬ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈ ವರಮಹಾಲಕ್ಷ್ಮಿ ಹಬ್ಬ ಹೇಳ್ಬೇಕು ಅಂದರೆ ಶ್ರಾವಣದ 2ನೇ ಶುಕ್ರವಾರ ನಮಗೆ ಸಿಗುತ್ತೆ ಪ್ರತಿ ವರ್ಷನೂ. ಇದರಲ್ಲಿ ಏನು ಪ್ರಮುಖವಾಗಿ ಅಂದರೆ ಕೆಲವೊಬ್ರು ಹೀಗೆ ಪೂಜೆ ಮಾಡಬೇಕು ಅಥವಾ ಹೀಗೆ ಮಾಡಬಾರ್ದು ಅಂತ ಕೆಲವೊಬ್ರು ಹೇಳ್ತಾರೆ. ಆದರೆ ನಮ್ಮ ಒಂದು ಮನಸ್ಥಿತಿ ಅಥವಾ ನಮ್ಮ ಏನು ನಮ್ಮ ಶಕ್ತಿ ಅನುಸಾರ ಏನಿರುತ್ತೆ ಆ ಒಂದು ಇದರಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಶಂಕರಾಪುರ ಅನಿಲಾನಂದ್ ಪೂರ್ಣಿಮಾರವರು ವರಮಹಾಲಕ್ಷ್ಮಿ ಹಬ್ಬವನ್ನು ಕುಟುಂಬಸ್ಥರೊಂದಿಗೆ ಸೇರಿ ವಿಜೃಂಭಣೆಯಿಂದ ಆಚರಿಸಿದರು.
ರಸ್ತೆಯ ಪೊಲೀಸ್ ಕ್ವಾರ್ಟರ್ಸ್ ಕುಮಾರಸ್ವಾಮಿ, ರಾಣಿ ಮಂಜುಳಾದೇವಿ ಅವರು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದೇವರಿಗೆ ವಿಶೇಷ ಅಲಂಕಾರ ಮಾಡಿ ತಾಯಿಗೆ ದೀಪದಾರತಿ ಮಾಡಿ ಪೂಜೆ ಸಲ್ಲಿಸಿ ಹೂವು, ಹಣ್ಣು, ಬಳೆ, ರವಿಕೆಯನ್ನಿಟ್ಟು ಕುಂಕುಮ ನೀಡಿ ಸಂಭ್ರಮಿಸಿದರು.